ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಮಿತ್ರಗಳಿಗೂ ನಮಸ್ಕಾರ. ನಾನಿವಾಗ 2023ರ JEE ಅಡ್ವಾನ್ಸ್ ಕ್ವಶನನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ ಕ್ವಶನನ್ನು ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನನ್ನದೊಂದು ಸಣ್ಣ ಪ್ರಶ್ನೆ. ವಾಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಇಂಟಿಗ್ರೇಷನ್ ಆಫ್ ಸಮ್ ಫಂಕ್ಷನ್ ಅಂತಿದ್ರೆ ನಮಗದು ಡೈರೆಕ್ಟಾಗಿ ಅದೇ ಫಂಕ್ಷನ್ ಬರುತ್ತೆ. ಒಪ್ಕೋತೀರಾ? ಅದೇ ಏನಾದರೂ ಒಂದು ಕಾನ್ಸ್ಟೆಂಟನ್ನು ಇಟ್ಟು, ರೈಟ್, ಇಲ್ಲೊಂದು ಕಾನ್ಸ್ಟೆಂಟನ್ನು ಲೋಯರ್ ಲಿಮಿಟ್ಗೆ ಹಾಕಿ ಅಪ್ಪರ್ ಲಿಮಿಟ್ಗೆ ಎಕ್ಸ್ ಹಾಕಿ ಇದನ್ನು ಎಫ್ ಆಫ್ ಟಿ ಡಿ ಟಿ ಅಂತ ಬರೆದು ವಾಟ್ ಈಸ್ ಇಟ್ಸ್ ಡಿಫ್ರೆನ್ಷಿಯೇಷನ್ ಅಂತ ಹೇಳಿದ್ರೆ ಖಂಡಿತ ನೋಡಿ, ಎಫ್ ಆಫ್ ಟಿ ಇಂಟಿಗ್ರೇಟ್ ಮಾಡಿದಾಗ ನಿಮ್ಗೆ ಏನೋ ಒಂದು ಬರುತ್ತೆ. ಆಮೇಲೆ ಅದಕ್ಕೆ ಸಬ್ಸ್ಟ್ಯೂಟ್ ಮಾಡ್ತೀರಿ ಅಪ್ಪರ್ ಲಿಮಿಟ್ಟು, ಹೌದಾ? ತಿರ್ಗಿ ಅದನ್ನು ಇಂಟಿಗ್ರೇಟ್ ಮಾಡ್ತೀರಿ. ಲೋಯರ್ ಲಿಮಿಟ್ಟು ಡಿಫ್ರೆನ್ಷಿಯೇಟ್ ಮಾಡಿದಾಗ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 ಆಗ್ತದೆ. ಡೈರೆಕ್ಟಾಗಿ ಇದರ ಆನ್ಸರು ಎಫ್ ಆಫ್ ಎಕ್ಸ್ ಆಯಿತು. ಇದನ್ನು ನೀವು ಒಪ್ಕೋತೀರಿ. ನೀವು ಬೇಕಿದ್ರೆ ಒಂದು ಎಕ್ಸಾಂಪಲ್ ತಗೊಂಡು ಮಾಡ್ಕೊಳ್ಳಿ. ಎರಡನೇ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಏನದು? ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ. dy by dx plus p into y is equal to q is equal to linear differential equation and its integration factor is e power integral of p dx. ಹೌದಲ್ವಾ? ಇಲ್ಲಿ p ಇತ್ತು, ಇದು ನಿಮಗೆ ಗೊತ್ತಿದೆ, ರೈಟ್? ಸಪೋಸ್ ಯು ಹ್ಯಾವ್ dy by dx ಪ್ಲಸ್ ಪಿ ಅನ್ನೋದ್ರ ಬದಲು -2/x ಅಂತ ಇದ್ದರೆ ನೀವೇನು ಮಾಡ್ತಿದ್ರಿ? -2/x ಅಂತಿದ್ರೆ -2/x ಇಂಟು y ಈಸ್ ಈಕ್ವಲ್ ಟು q ಅಂತಿದ್ರೆ ವಾಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? e ಪವರ್ ಇಂಟಿಗ್ರಲ್ ಆಫ್ -2/x dx ಆಯಿತು. ನಿಮಗಿದು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. 1/x². ಹೇಗೆ? -2 log x ಆಯ್ತಲ್ವಾ? log x ಪವರ್ -2. ಈ ಎರಡು ವಿಚಾರ ನಿಮಗೆ ತುಂಬ ಫೆಮಿಲಿಯರ್ ಆಗಿ ಗೊತ್ತಿರುವಂಥದ್ದೇನೆ. ಈಗ ಒಂದು ಕ್ವಶನ್ ಇದೆ, ತುಂಬ ಸಿಂಪಲ್ ಆಗಿರೋ ಕ್ವಶನ್ನು, ಯಾರು ಬೇಕಾದರೂ ಮಾಡುವಂಥದ್ದು. ಅದು IIT ಅಡ್ವಾನ್ಸಲ್ಲಿ ಕೇಳಿರುವಂಥದ್ದು. ಪ್ರಶ್ನೆ ಹೀಗಿದೆ: ಲೆಟ್ ಎಫ್ ಈಸ್ ಡಿಫೈನ್ಡ್ ಫ್ರಮ್ 1 to infinity to r be a differentiable function. ಎಫ್ ಆಫ್ ಎಕ್ಸ್ ಅನ್ನೋದು ಡಿಫ್ರೆನ್ಷಿಯಬಲ್ ಫಂಕ್ಷನ್ ಅಂತೆ, ಸಚ್ ದಟ್ ಎಫ್ ಆಫ್ 1 ಈಸ್ ಈಕ್ವಲ್ ಟು 1/3. ಆ್ಯಂಡ್ ನೋಡಿ, ಕ್ರೂಷಿಯಲ್ ಪಾರ್ಟಿಗೆ ಬಂದ್ವಿ ಇವಾಗ. 3 times integral 1 to x f of t dt is x times f of x minus x³ ತುಂಬ ಕ್ರೂಷಿಯಲ್ ಪಾರ್ಟ್ ಆಫ್ ದಿ ಕ್ವಶನ್ ಇದು, ರೈಟ್? ಈಗ ನಾವು ಇದನ್ನು and x belongs to 1 to infinity, you have to find out f of. ತುಂಬ ಈಸಿ ಕ್ವಶನ್. ಇದನ್ನು ನಾನು ಇಲ್ಲೇ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಂಗೆ ಇಂಟಿಗ್ರೇಷನ್ ಸೈನ್ ಬೇಡ. 3 times ಎಫ್ ಆಫ್ ಎಕ್ಸ್ ಅಂತ ಬರೀಲ್ಲ, ಇದನ್ನು ಒಪ್ಕೋತೀರಾ? ಪ್ರೂಫ್ ಇಲ್ಲಿದೆ ನೋಡಿ, ಹೌದು ತಾನೆ? ರೈಟ್. ಯಾಕೆಂದರೆ ಲೋಯರ್ ಲಿಮಿಟ್ 1 ಇರೋದ್ರಿಂದ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್. ಒಪ್ಕೋತೀರಾ? ಡಿಫ್ರೆನ್ಷಿಯೇಷನ್ ಬೈ ಪ್ರಾಡಕ್ಟ್ ರೂಲ್ ಪ್ಲಸ್ ಎಫ್ ಆಫ್ ಎಕ್ಸ್, ಇದನ್ನು ಒಪ್ಕೋತೀರಿ. ಮೈನಸ್ x³ ಡಿಫ್ರೆನ್ಷಿಯೇಷನು x² ಆಯಿತು. ಓಕೆನಾ? ಇವಾಗ ಇದನ್ನು ರೀಅರೇಂಜ್ ಮಾಡ್ಕೊಳ್ಳೋಣ. ದಿಸ್ ಇಂಪ್ಲೈಸ್ ವಾಟ್? ರೀಅರೇಂಜ್. ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಹಾಗೆ ಬರ್ಕೋತೀನಿ, ರೈಟ್? ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಹಾಗೆ ಬರ್ಕೋತಾ ಇದ್ದೀನಿ. ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್, ಈ 3 times ಎಫ್ ಆಫ್ ಎಕ್ಸನ್ನು ರೈಟ್ ಸೈಡಿಗೆ ತಗೊಂಡ್ರೆ -2 times ಎಫ್ ಆಫ್ ಎಕ್ಸ್ ಆಯಿತು. x² ಆ ಕಡೆಗೆ ಶಿಫ್ಟ್ ಮಾಡಿದ್ರೆ x² ಉಳ್ಕಂತು.
ದಿಸ್ ಕ್ಲಿಯರ್ಲಿ ಇಂಪ್ಲೈಸ್ ಏನು ಮಾಡೋಣ ನಾವೀಗ, ರೈಟ್? ನೋಡಿ, ಇದನ್ನ ರೀಅರೇಂಜ್ ಮಾಡ್ಕೊಳ್ಳೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ 2/x ಇಂಟು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ಇದು ಹೇಗೆ ಬಂತು? ವಿ ಡಿವೈಡೆಡ್ ಬೈ ಎಕ್ಸ್ ಬೋತ್ ಸೈಡ್ಸ್. ನಾವು ಎಫ್ ಆಫ್ ಎಕ್ಸ್ನ ವೈ ಅಂತ ಅನ್ಕೊಂಡ್ಬಿಟ್ರೆ ದಿಸ್ ಕ್ಲಿಯರ್ಲಿ ಇಂಪ್ಲೈಸ್ dy by dx, ಯಾಕಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ dy by dx ಮೈನಸ್ 2/x ಇಂಟು ವೈ ಈಸ್ ಈಕ್ವಲ್ ಟು ಎಕ್ಸ್ ಆಯಿತು. ದಿಸ್ ಈಸ್ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಇದರ ಸಲ್ಯೂಷನ್ ಬರೀತಾ ಇದ್ದೀನಿ. ತುಂಬ ಸಿಂಪಲ್ ಸಲ್ಯೂಷನ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ 1/x². ನಮಗೆ ಸಲ್ಯೂಷನ್ ಗೊತ್ತಿದೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ವೈ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ 1/x² ಇಂಟು ಕ್ಯೂ. ಹೌದು ತಾನೆ? dy by dx plus p into y is equal to q into q dx plus c. ಹೌದಲ್ವಾ? ಪ್ಲಸ್ ಸಿ ಆಮೇಲೆ ಬರೆಯೋಣ. ದಿಸ್ ಇಂಪ್ಲೈಸ್ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ವೈ ಬೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್, ಅಥವಾ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಪ್ಲಸ್ ಸಿ ಎಕ್ಸ್ ಸ್ಕ್ವೇರ್ ಆಯಿತು. ಇದನ್ನು ಒಪ್ಕೋತೀರಲ್ವಾ? ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಪ್ಲಸ್ ಸಿ ಎಕ್ಸ್ ಸ್ಕ್ವೇರ್. ಇವಾಗ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ಗಳನ್ನು ಬಳಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಎಫ್ ಆಫ್ 1 ಈಸ್ ಈಕ್ವಲ್ ಟು 1/3. ಏನಿದ್ರ ಅರ್ಥ? ವೆನ್ ಎಕ್ಸ್ ಈಸ್ 1 ವೈ ಈಸ್ 1/3. ಹೌದಲ್ವಾ? ವೆನ್ ಎಕ್ಸ್ ಈಸ್ 1 ವೈ ಈಸ್ 1/3. ಬರಿತಾ ಇದ್ದೀವಿ ನೋಡಿ. 1/3 ಈಸ್ ಈಕ್ವಲ್ ಟು ಎಕ್ಸ್ ಈಸ್ 1. ನೋಡಿ, ಎಕ್ಸ್ 1 ಆದರೆ ಲಾಗ್ 1 ಈಸ್ 0 ಈಸ್ ಈಕ್ವಲ್ ಟು ಸಿ ಇಂಟು 1². ಆದ್ದರಿಂದ ಸಿ ಈಸ್ ಈಕ್ವಲ್ ಟು 1/3 ಅಂತ ಆಯಿತು. ದಿಸ್ ಇಂಪ್ಲೈಸ್ ವಾಟ್ ಈಸ್ ವೈ? ವೈ ಈಸ್ ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಪ್ಲಸ್ ಸಿ ಈಸ್ 1/3 ಆಗಿರೋದ್ರಿಂದ ಎಕ್ಸ್ ಸ್ಕ್ವೇರ್ ಬೈ 3 ಅಂತ ಬರೀತೀವಿ. ದಿಸ್ ಇಸ್ ಆ್ಯಕ್ಚುಲಿ ಎಫ್ ಆಫ್ ಎಕ್ಸ್. ಅವ್ರು ಕೇಳ್ಕೊತಾ ಇರೋದು ಏನನ್ನಪ್ಪ ಅಂತ ಹೇಳಿದ್ರೆ, ಫೈಂಡ್ ವಾಟ್? ಯು ಹ್ಯಾವ್ ಟು ಫೈಂಡ್ ಔಟ್ ಎಫ್ ಆಫ್ ಇ ಬೇಕಂತೆ. ಹೌದಲ್ವಾ? ಯು ನೀಡ್ ಟು ಫೈಂಡ್ ಔಟ್ ಎಫ್ ಆಫ್ ಇ. ವಾಟ್ ಈಸ್ ಎಫ್ ಆಫ್ ಇ? ಇಟ್ ಈಸ್ ವೆರಿ ಸಿಂಪಲ್. ಸಬ್ಸ್ಟಿಟ್ಯೂಟ್ ಇ ಹಿಯರ್. ಇ ಸ್ಕ್ವೇರ್ ಇಂಟು ಲಾಗ್ ಇ ಅಂದರೆ 1 ತಾನೆ, ಪ್ಲಸ್ ಇ ಸ್ಕ್ವೇರ್ ಡಿವೈಡೆಡ್ ಬೈ 3. ಏನಾಯಿತು? 4e ಸ್ಕ್ವೇರ್ ಬೈ 3. 4e ಸ್ಕ್ವೇರ್ ಬೈ 3 ಬಂತಾ? ನೋಡಿ, ಬಂತಲ್ವ ನಿಮ್ಗೆ ಆನ್ಸರು? 4e ಸ್ಕ್ವೇರ್ ಬೈ 3 ಹೇಗೆ ಬಂತು? ಇ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ಬೈ 3. ನೋಡಿ ಇದನ್ನ ವಿದ್ಯಾರ್ಥಿಗಳೇ ಮತ್ತು ಗಣಿತ ಬಂಧುಗಳೇ, ಈ ಉತ್ತರವನ್ನು ನೋಡಿ, ಈ ಪ್ರಶ್ನೆಯನ್ನು ನೋಡಿ, ಎಷ್ಟು ಸರಳವಾಗಿದೆ ನೋಡಿ. ಇದು IIT ಅಡ್ವಾನ್ಸ್. IIT ಅಡ್ವಾನ್ಸ್ ಖಂಡಿತ ಕಷ್ಟ ಇಲ್ಲ. IIT ಪರೀಕ್ಷೆಗಳು ಕೂಡ ಕಷ್ಟ ಇಲ್ಲ. ನಮಗೆ ನಾವೇ ಭ್ರಮೆಗಳನ್ನು ತಂದುಕೊಂಡು ಈ ಪರೀಕ್ಷೆಗಳು ಕಷ್ಟ ಅಂದ್ಕೊಂಡು ಪರ್ಟಿಕ್ಯುಲರ್ ಆಗಿ ನಾವು ಕನ್ನಡಿಗರು ತುಂಬ ಹಿಂಜರಿಕೆಯಿಂದ IITಗಳಿಗೆ ಪಾಠಗಳನ್ನು ಮಾಡ್ತಾ ಇಲ್ಲ. ಮತ್ತು ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ IIT ಅಡ್ವಾನ್ಸ್ ಪರೀಕ್ಷೆಗಳನ್ನು ತಗೊಳ್ಳೋದಕ್ಕೆ ಪ್ರೇರೇಪಿಸ್ತಾ ಇಲ್ಲ. ಎಲ್ಲರ ಬಗ್ಗೆನೂ ಹೀಗೆ ಅಂತ ಹೇಳ್ತಾ ಇಲ್ಲ, ಕೆಲವು ಕಡೆ ಈ ರೀತಿ ಆಗ್ತಾ ಇದೆ. ದಯಮಾಡಿ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು IIT ಪರೀಕ್ಷೆಗಳನ್ನು ತಗೊಳ್ಳಿ ಮತ್ತು ನಮ್ಮ ಕನ್ನಡದ ಜನ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ IITians ಆಗಲಿ ಅನ್ನೋದು ನಮ್ಮ ಅಭಿಲಾಷೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಪ್ರೀತಿ ವಿಶ್ವಾಸಗಳು ಹೀಗೆ ಇರಲಿ. ಮತ್ತೆ ಭೇಟಿಯಾಗೋಣ. ನಾನು ಬಾಬು, ದೇವಿಗೆ ಸಂಸ್ಥೆ. ನನ್ನ ಫೋನ್ ನಂಬರು 8277 500 123.